ಹೋಟೆಲ್ನಲ್ಲಿದ್ದ ಸಿಲಿಂಡರ್ ಸ್ಫೋಟವಾಗಿ 10 ಜನರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸಿಲಿಂಡರ್ ಸ್ಫೋಟದಿಂದಾಗಿ 10 ಮಂದಿಯ ಸ್ಥಿತಿ ಗಂಭೀರ ಆಗಿದೆ. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಗೆ ಈ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ಕಲಬುರಗಿ ನಗರದ ಸಪ್ತಗಿರಿ ಹೋಟೆಲ್ನಲ್ಲಿ ದುರ್ಘಟನೆ ಸಂಭವಿಸಿದೆ. ಸಿಲಿಂಡರ್ ಬ್ಲಾಸ್ಟ್ನಿಂದ ಹೋಟೆಲ್ ಕಿಟಕಿ ಕಾಚುಗಳು ಪುಡಿಪುಡಿಯಾಗಿದೆ. ನಗರದ ಅಪ್ಪನಕೆರೆ ಬಳಿ ಇರುವಂತಹ ಹೋಟೆಲ್ನಲ್ಲಿ ಈ ಬ್ಲಾಸ್ಟ್ ಆಗಿದೆ. ಸ್ಫೋಟಕ್ಕೆ ಛಿದ್ರವಾಗಿದೆ ಸಿಲಿಂಡರ್ಗಳು ಕೂಡ. 4 ಜನರ ಸ್ಥಿತಿ ಇದರಲ್ಲಿ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ. ಸ್ಥಳಕ್ಕೆ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದಾಗಿದೆ. ಗಂಟೆಗೆ ಇವತ್ತು ಸಪ್ತಗಿರಿ ಹೋಟೆಲಲ್ಲಿ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 11 ಜನ ಆ್ಯಸ್ ಆಫ್ ನಾವು ಜೆಂಟ್ಗೆ ಶಿಫ್ಟ್ ಆಗಿದ್ದಾರೆ. ಅವರ ಕಂಡೀಷನ್ ಇದೆ ಆಮೇಲೆ ಗೊತ್ತಾಗಿದೆ. ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಫೈರರು ಅವರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಎಷ್ಟು ಜನ ಸೀರಿಯಸ್ ಇದ್ರು? ಸೀರಿಯಸ್ ಎಷ್ಟಿದ್ದಾರೆ ಇನ್ನೂ ನಾನು ಹೋಗಿಲ್ಲ. ಜಿಮ್ಸ್ ಹೋಗಿ ನಾನು ಚೆಕ್ ಮಾಡಿ ಹೇಳ್ತೀನಿ. ಸ್ಪಾಟ್ ವಿಸಿಟ್ ಮಾಡ್ತೀನಿ. ಆವಾಗ ಶಿಫ್ಟ್ ಆಲ್ರೆಡಿ ಆಗಿದ್ರು. ಸಪ್ತಗಿರಿ ಆರೆಂಜಲ್ಲಿ ಮುಂಜಾನೆ ಅಡುಗೆ ಮಾಡುತ್ತಿರುವಾಗ 6:20 ಒಳಗೆ ಒಂದು ಘಟನೆಯಾಗಿದೆ. ಸುಮಾರು 5 ಜನ ಲೇಬರು ಅಡುಗೆ ಪ್ರಿಪರೇಷನ್ ಮಾಡುತ್ತಿರುವಾಗ ಆದ ಘಟನೆ. ಆ್ಯಕ್ಚುಲಿ ಹೋಟೆಲ್ ಪ್ರಾರಂಭ ಆಗೋದು 8 ಗಂಟೆಗೆ. ಸುಮಾರು 15ರಿಂದ 20 ಜನ ಲೇಬರ್ ಇರುವಂಥ ಹೋಟೆಲು. ಅಚಾನಕ್ ಒಂದು ಘಟನೆ ಆಗಿದೆ. ಅದು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಯಾವ ಕಾರಣಕ್ಕೋಸ್ಕರ ಅನ್ನೋದೇನಾದರೂ ಗೊತ್ತಾಗಿದೆಯಾ? ಇದ್ದಕ್ಕಿದ್ದಂಗೆ ಸಿಲಿಂಡರ್ ಸ್ಫೋಟ ಅದು ಇಷ್ಟು ಭೀಕರವಾಗಿದೆ ಅನ್ನೋದು ಏನು ಕಾರಣ ಅನ್ನೋದು ಗೊತ್ತಾಗಿದೆಯಾ? ಹೌದು ಶಿಲ್ಪ, ಏನಂದ್ರೆ ಅಚಾನಕವಾಗಿ ಏಕಾಏಕಿ ಸಿಲಿಂಡರ್ ಸ್ಫೋಟ ಆಗಿದೆ. ಬಹುತೇಕ ಸಿಲಿಂಡರ್ ಗ್ಯಾಸ್ ಲೀಕ್ ಆಗ್ತಿತ್ತು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸ್ಫೋಟ ಆಗಿದೆ. ಅದಕ್ಕೆ ಯಾವ ಕಾರಣ ಇತ್ತು, ಮುಂಜಾಗ್ರತಾ ಕ್ರಮವಾಗಿ ಯಾಕೆ ಹೋಟೆಲ್ನ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿಲ್ಲ ಅಂತಕ್ಕಂಥ ಸಂಬಂಧಪಟ್ಟ ತನಿಖೆ ಆಗ್ಬೇಕು ಅಂತಕ್ಕಂಥ ಮಾಹಿತಿ. ಏನು ಕಲಬುರಗಿ ನಗರದ ಸಪ್ತಗಿರಿ ಹೋಟೆಲ್ ನಲ್ಲಿ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಬೆಳಿಗ್ಗೆ 6:30 ಸುಮಾರಿಗೆ ಕೆಲಸ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಏನು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೆರೆ ಇದೆ. ಕೆರೆ ಪಕ್ಕದಲ್ಲಿ ಹೋಟೆಲ್ ಇದೆ. ಹೋಟೆಲ್ ಅಲ್ಲಿ ಒಂದು ದುರ್ಘಟನೆ ನಡೆದಿದೆ. ಈ ಸಿಲಿಂಡರ್ ಸ್ಫೋಟ ಏನು ಬ್ಲಾಸ್ಟ್ ಆಗಿದೆ. ಅದರಿಂದ ಏನು ಹೋಟೆಲ್ನ ಕಿಟಕಿ ಗಾಜುಗಳೆಲ್ಲ ಸಂಪೂರ್ಣ ಪುಡಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಿಲಿಂಡರ್ ಸಹಿತ ನಾವು ನೋಡಬಹುದು. ಒಂದು ಸಿಲಿಂಡರ್ ಸಂಪೂರ್ಣ ಛಿದ್ರವಾಗಿರ್ತಕ್ಕಂಥದ್ದು. ಈ ಸಿಲಿಂಡರ್ ಛಿದ್ರ ಆಗಿದೆ. ಈ ರೀತಿ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ಏನು ಪೊಲೀಸ್ ಕಮಿಷನರ್ ಭೇಟಿ ನೀಡಿರ್ತಕ್ಕಂಥದ್ದು. ಡಿಸಿಪಿ ಅವರು ಭೇಟಿ ನೀಡಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆದ್ರೆ ಇನ್ನು ತನಿಖೆ ನಡೀತಾ ಇದೆ. ತನಿಖೆ ಹಂತದಲ್ಲಿ ಯಾಕೆ ಆಯ್ತು, ಒಟ್ಟಾರೆ ಗೊತ್ತಾಗಿರೋದು ಸಿಲಿಂಡರ್ ಸ್ಫೋಟ ಆಗಿ ಒಂದು ಘಟನೆ ಆಗಿದೆ ಅಂತಕ್ಕಂಥದ್ದು. ಸಿಲಿಂಡರ್ ಸ್ಫೋಟಕ್ಕೆ ಕಾರಣ ಏನು ಅಂತಕ್ಕಂಥದ್ದು ತನಿಖೆ ನಂತರ ಗೊತ್ತಾಗುತ್ತೆ ಅಂತಕ್ಕಂಥ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು. ಹೀಗಾಗಿ ಸದ್ಯಕ್ಕೆ 4 ಅಂದ್ರೆ ಒಟ್ಟಾರೆ ಈ ಒಂದು ದುರ್ಘಟನೆಯಲ್ಲಿ 11 ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು. ಅದರಲ್ಲಿ 4 ಜನರ ಸ್ಥಿತಿ ತುಂಬಾ ಗಂಭೀರ ಅಂತಕ್ಕಂಥ ಮಾಹಿತಿ ತಿಳಿದು ಬಂದಿದೆ. ಇವ್ರನ್ನ ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕ ಚಿಕಿತ್ಸೆ ನೀಡಲಾಗ್ತಾ ಇದೆ. ಏನು ನಗರದ ಬ್ರಹ್ಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ. ಶಿಲ್ಪ. ಓಕೆ, ಧನ್ಯವಾದ ಸಿದ್ದು ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.